ತಾಲೂಕು ಅಂತರಸಂತೆ ಹೋಬಳಿ ಮಗ್ಗೆಮಳಲಿ ಗ್ರಾಮಗಳ ಮಧ್ಯೆ ಎಕೋಸೆನ್ಸಿಟಿವ್ ವ್ಯಾಪ್ತಿಯಲ್ಲಿ ನಿರ್ಮಿಸುತ್ತಿರುವ ಅಕ್ರಮ ಕಟ್ಟಡ ಕಾಮಗಾರಿಯನ್ನು ಈ ಕೂಡಲೇ ನಿಲ್ಲಿಸುವಂತೆ ಹುಣಸೂರು ಉಪವಿಭಾಗಾಧಿಕಾರಿ ಎಚ್ಚರಿಕೆ ನೀಡಿದರು. ಮೊದಲಿಗೆ ತಹಸೀಲ್ದಾರ್ ಕಚೇರಿಯಲ್ಲಿ ಉಪವಿಭಾಗಾಧಿಕಾರಿ ಕಾವ್ಯರಾಣಿ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ರೆಸಾರ್ಟ್ಗಳಲ್ಲಿ ಅಕ್ರಮವಾಗಿ ಒತ್ತುವರಿಯಾಗಿರುವ ಜಾಗವನ್ನು ತೆರವುಗೊಳಿಸಿರುವುದರ ಬಗ್ಗೆ ವರದಿ ಕೇಳಲಾಗಿ ಇದಕ್ಕೆ ಸಂಬಂಧಿಸಿದಂತೆ ಕಬಿನಿ ಎಡಬಲಿ ಗಣೇಶ್ ರವರು ಮಾತನಾಡಿ, ನಮ್ಮಲ್ಲಿ ಸದ್ಯಕ್ಕೆ 6 ರೆಸಾರ್ಟ್ಗಳ ಒತ್ತುವರಿ ತೆರವು ಕಾರ್ಯ ಮುಗಿದಿದೆ. ಈ ಜಾಗದಲ್ಲಿ ಎಲ್ಲಿಯೂ ಶಾಶ್ವತ ಕಟ್ಟಡಗಳನ್ನು ಕಟ್ಟಿಲ್ಲ. ಒತ್ತುವರಿ ಜಾಗಗಳಲ್ಲಿ ಪಾರ್ಕ್, ಗಿಡಗಳು, ಕೆಲವೊಂದು ಅಲಂಕಾರಿಕ ಗಿಡ ಗಂಟಿಗಳನ್ನು ಬೆಳೆಸಿಕೊಂಡಿದ್ದರು. ಹಾಗಾಗಿ ನಮ್ಮ ಕಬಿನಿ ಹಿನ್ನೀರಿನ ಜಾಗವನ್ನು ಒತ್ತುವರಿ ಮಾಡಿಕೊಂಡಿದ್ದ ಮಾಲೀಕರಿಗೆ ಸೂಚನೆ ನೀಡಿ ಸುಮಾರು 5 ರೆಸಾರ್ಟ್ ಜಾಗವನ್ನು ತೆರವುಗೊಳಿಸಿ ಆ ಜಾಗಕ್ಕೆ ಟ್ರಂಚ್ ಹೊಡೆಸಿ ಆ ಪ್ರದೇಶಕ್ಕೆ ಮುಳ್ಳು ತಂತಿ ಬೇಲಿ ಹಾಕಿಸಿದ್ದೇವೆ. ಆದರೆ ವಾಟರ್ವುಡ್ ರೆಸಾರ್ಟ್ನವರು ಹೈಕೋರ್ಟ್ನಿಂದ ಆದೇಶ ತಂದು ಯಥಾಸ್ಥಿತಿ ಕಾಪಾಡಿ ಎಂದು ಹೇಳಲಾಗಿದ್ದು, ಈ ಜಾಗವು ಮೂಲ ಮಾಲೀಕನ 1 ಎಕರೆ 5 ಗುಂಟೆ ಜಮೀನನ್ನು ಮಾರಾಟ ಮಾಡಿದ್ದು, ಇದರಲ್ಲಿ 30 ಗುಂಟೆ ಜಾಗವು ಕಬಿನಿ ಹಿನ್ನೀರಿಗೆ ಮುಳುಗಡೆಯಾಗಿದೆ. ಆ ಸಮಯದಲ್ಲಿ ಇಲಾಖೆಯ ಕೈತಪ್ಪಿನಿಂದ ದಾಖಲೆಯಲ್ಲಿ ಸರಿಯಾಗಿ ನಮೂದು ಆಗದೆ ಮತ್ತು ಜಮೀನು ಇಂಡೀಕರಣ ಆಗದೇ ಇರುವುದರಿಂದ ಮಾಲೀಕ ತನ್ನದೇ ಆಸ್ತಿ ಎಂದು ರೆಸಾರ್ಟ್ನವರಿಗೆ ಮಾರಿದ್ದು, ಇದನ್ನು ಪರಿಶೀಲಿಸಿ ಸದ್ಯದಲ್ಲೇ ತಹಸೀಲ್ದಾರ್ ಅವರ ಮೂಲಕ ಇಂಡೀಕರಣ ಮಾಡಿಸಿ ಹೈಕೋರ್ಟ್ಗೆ ಸಲ್ಲಿಸಿ ಆ ಜಾಗವನ್ನು ತೆರವುಗೊಳಿಸುತ್ತೇವೆಂದು ತಿಳಿಸಿದರು. ನಾಲ್ಕು ಕೊಟ್ಟಿದ್ದೀವಿ ಮೇಡಮ್. ಈಗ 3 ಜನ ಕಂಪ್ಲೇಂಟ್ ಇರಲಿಲ್ಲ, ಒಂದು ಮಾತ್ರ ಇನ್ನೂ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ ಅಂತ ಮಾಹಿತಿ ಬಂದಿದೆ. ಅದಕ್ಕೆ ಸಮಿತಿ ಕನ್ಸ್ಟ್ರಕ್ಷನ್ ಆಯ್ತಾ ಇದೆ. 95% ಅದಕ್ಕೆ ರಿಮೈನಿಂಗ್ ಪಾರ್ಟ್ ಇದನ್ನು ಮಾಡ್ಕೊಂಡು ನಾವು ಹೋಗಿಲ್ಲ ಅಂದರೆ ನಾವು ರೆಸಾರ್ಟ್ಸ್ ಹೋಗಿದ್ವಿ. ಇದೊಂದು ಈ ಸ್ಟ್ರಕ್ಚರ್ಗೆ ನಾವು ಇದು ಮೇಡಮ್ ರೋಡ್ ಸೈಡ್ ಬರಲ್ಲ, ಕಾರಾಪುರ ಹತ್ರ ಬರಲ್ಲ. ಇಲ್ಲಿಂದ ಒಂದು 50 ಕಿಲೋಮೀಟರ್ ಇದೆ ನಾವು, 20 ಕಿಲೋಮೀಟರ್ ಇದಕ್ಕೊಂದು ವಿಸಿಟ್ ಮಾಡೋಣ ಮೇಡಮ್. ಬಾಕಿಗೆ ನಾವು ಏನು ನೋಟಿಸ್ ಕೊಟ್ಟಿದ್ದೀವಿ ಅದಕ್ಕೂ ಒಂದು ವಿಸಿಟ್ ಮಾಡೋಣ. ನೋಟಿಸ್ ಕೊಟ್ಟಮೇಲೆ ಏನಾದರೂ ಸ್ಟಾಪ್ ಮಾಡಿದರೆ ಸೊ ವಿ ವಿಲ್ ಸ್ಟಾಪ್. ಅದರ್ವೈಸ್ ಇಂಡಿಯನ್ ಅವರಿಗೆ ಮತ್ತು ನಾವು ಕನ್ಸ್ಟ್ರಕ್ಷನ್ ಆಗ್ತಿದೆ. ಹಾಂ 3 ನೀವು ಕೊಟ್ಟಿದ್ದೀರಾ ಸರ್. ಇದು ಸರ್ ಹಿರಿಯಳ್ಳಿದು ಒಂದು ಸರ್, ಹಿರಿಯಳ್ಳಿ ಪಂಚಾಯತ್, ಎನ್ಬೇಗೂರು ಪಂಚಾಯತ್, ಬೀರಂಬಳ್ಳಿ ವಿಲೇಜ್ ಸರ್, ಕಾಂಪ್ಲೆಕ್ಸ್ ಪಕ್ಕ ಕಾಂಪ್ಲೆಕ್ಸ್ ಕಟ್ಟಾರು. ಆಮೇಲೆ ಡಾಕ್ಟರ್ ಸರ್ ಒಂದು ಆ ಲೀಸ್ಟ್ ಅದೇ ಲೀಸ್ಟ್ ಇರುವಂಥದ್ದು ನೀವು ಕೊಟ್ಟಿರೋ ಲೀಸ್ಟಲ್ಲಿ ಇರುವಂಥದ್ದೇ ಅದಕ್ಕೆ ಸ್ಟಾಪ್ ಮಾಡೋಕ್ಕೆ ಹೇಳಿದ್ದೀವಿ. ಬಟ್ ಏನಾದರೂ ಅವರು ಕಟ್ಟಿಸ್ಕೋಬೇಕಂದ್ರೆ ಪರ್ಮಿಷನ್ ತೊಗೊಳ್ಳಿ, ನಮಗೇನು ಪ್ರಾಬ್ಲಮ್ ಇಲ್ಲ. RC ಅವ್ರ ಕಮಿಟಿ ಇದೆ, RC ಸರ್ ಅಧ್ಯಕ್ಷತೆಯಲ್ಲಿ ಕಮಿಟಿ ಇದೆ, ಕಮಿಟಿಯಲ್ಲಿ ಪರ್ಮಿಷನ್ ತಗೊಂಡು ಆಮೇಲೆ ಮಾಡಿ. ಅಲ್ಲಿವರೆಗೂ ಅಕ್ರಮ ಕಟ್ಟಡ ಕಾಮಗಾರಿ ನಿಲ್ಲಿಸಲು ಸೂಚನೆ ನಂತರ ಸಾರ್ವಜನಿಕರ ದೂರಿನನ್ವಯ ಬಂದ ಮಾಹಿತಿ ಪ್ರಕಾರ ಮಗ್ಗೆಮಳಲಿ ಗ್ರಾಮದ ಮಧ್ಯೆ ಇರುವ ಜಾಗದಲ್ಲಿ ನಿರ್ಮಾಣವಾಗುತ್ತಿರುವ ಹೋಟೆಲ್ ಒಂದರ ಬೃಹತ್ ಕಟ್ಟಡ ಕಾಮಗಾರಿ ನಡೆಯುತ್ತಿರುವ ಸ್ಥಳಕ್ಕೆ ಅಧಿಕಾರಿಗಳ ತಂಡ ದೌಡಾಯಿಸಿ ಕಟ್ಟಡ ಕಾಮಗಾರಿ ನಿಲ್ಲಿಸುವಂತೆ ಆದೇಶ ಮಾಡಿದರು. ಎಸಿ ಮತ್ತು ಅಧಿಕಾರಿಗಳ ತಂಡ ಭೇಟಿ ಕೊಟ್ಟು ನೋಡಿದಾಗ ಬೃಹತ್ ಗಾತ್ರದ ಭವ್ಯ ಕಟ್ಟಡದ ಕಾಮಗಾರಿ ನೋಡಿ ಒಂದು ಕ್ಷಣ ಬೆರಗಾದ ಅಧಿಕಾರಿಗಳು ಸ್ಥಳದಲ್ಲೇ ಮಾಲೀಕ ಲಕ್ಷ್ಮೀಪ್ರಸಾದ್ ಎಂಬುವವರಿಗೆ ಕರೆ ಮಾಡಿ ಈ ಕ್ಷಣದಿಂದಲೇ ಕಾಮಗಾರಿ ನಿಲ್ಲಿಸದಿದ್ದರೆ ಮುಂದಿನ ಕ್ರಮ ಜರುಗಿಸಬೇಕಾಗುತ್ತದೆ. ಈಗಾಗಲೇ ನಿಮಗೆ 2 ನೋಟಿಸ್ ಜಾರಿ ಮಾಡಿ ಕಟ್ಟಡ ನಿರ್ಮಾಣವಾಗುತ್ತಿರುವ ಜಾಗ ಎಕೋಸೆನ್ಸಿಟಿವ್ ವ್ಯಾಪ್ತಿಯ ಒಳಪಟ್ಟಿದೆ. ಆದ್ದರಿಂದ ಯಾವುದೇ ಕಟ್ಟಡ ಕಾಮಗಾರಿ ನಡೆಸಬೇಡಿ ಎಂದು ತಿಳಿಸಿದ್ದರೂ ನೀವು ಮುಂದುವರೆಸಿದ್ದೀರಿ. ಇದು ಕಾನೂನು ಬಾಹಿರವಾಗುತ್ತದೆ. ಆದ್ದರಿಂದ ಈ ಕೂಡಲೇ ಕೆಲಸ ನಿಲ್ಲಿಸಿ ಎಂದು ಎಚ್ಚರಿಕೆ ನೀಡಿದರು. ಕೋಟೆ ಮತ್ತೆ ಎಸಿ ಹುಣಸೂರು ಬಂದಿದ್ದಾರೆ ಮೇಡಮ್, ಆಯ್ತಾ. ನಾವು ನಿಮಗೆ ನೋಟಿಸ್ ಕೊಟ್ಟಿದ್ವಿ. ಏನಂತ, ನೀವು ಕಟ್ತಾ ಇರ್ತಕ್ಕಂಥ ಒಂದು ಏನು ಬಿಲ್ಡಿಂಗ್ ಇದೆ ಅದು ಈಕೋ ಸೆನ್ಸಿಟಿವ್ ಝೋನಿಗೆ ಬರ್ತಕ್ಕಂಥ ಒಂದು ವ್ಯಾಪ್ತಿಯಲ್ಲಿ ಬರ್ತದೆ. ಹಾಗಾಗಿ ನೀವು ಅನುಮತಿ ತಗೊಂಡು ಆನಂತರ ಕನ್ಸ್ಟ್ರಕ್ಷನ್ ಮಾಡಬೇಕು ಅಂತ ನೀವು ನೋಟಿಸ್ ಕೊಟ್ಟಿದ್ವಿ. ನೋಟಿಸ್ ತಲುಪಿತಾ? ಅಲ್ಲ ಕೇಳಿ ಫಸ್ಟ್, ನಾನು ಹೇಳ್ತಾರೆ ಅರ್ಥ ಮಾಡ್ಕೊಳ್ಳಿ. ನೀವು ಫಾರ್ಮ್ ಹೌಸ್ ತಗೊಂಡಿದ್ದೀರಿ, ಫಾರ್ಮ್ ಹೌಸ್ ಕ್ಯಾನ್ಸಲೇಷನ್ ಆಯಿತು. ಅದಾದ ನಂತರ ನಿಮಗೆ ನೋಟಿಸ್ ಸಹ ಕೊಟ್ಟಿದ್ವಿ ನಾವು. ಹಾಂ, ನೀವು ಇದನ್ನು ಕಟ್ಟಬೇಡಿ, ಕಟ್ಟೋದಾದರೆ ನೀವು ಪರ್ಮಿಷನ್ ತಗೊಂಡು ಕಟ್ಟಿ ಅಂತ ನಾವು ನಿಮ್ಗೆ ಹೇಳಿದ್ದೀವಿ. ಆದರೂ ಸಹ ನೀವು ಕನ್ಸ್ಟ್ರಕ್ಷನ್ ಮಾಡಿ ದೊಡ್ಡ ಬಿಲ್ಡಿಂಗ್ನ ಕಟ್ಟಿದ್ದೀರಾ. ಇದು ಈಕೋ ಸೆನ್ಸಿಟಿವ್ ಝೋನ್ ಒಳಗಡೆ ಕಟ್ಟೋದ್ರಿಂದ ಇದು ಕಾನೂನು ಬಾಹಿರ ಆಗಿದೆ. ಇಲ್ಲಿ ಸ್ಟಾಪ್ ಮಾಡಿಸಿದ್ದೀರಿ. ಇಲ್ಲಿ ನೋಡಿ, ಇಲ್ಲಿ ಬಂದು ನೋಡಿ, ಇಲ್ಲಿ ಜನಗಳಿದ್ದಾರೆ, ಕೆಲಸ ಮಾಡ್ತಾ ಇದ್ದಾರೆ, ನಿಮ್ಮವ್ರು ಇದ್ದಾರೆ, 5-6 ಜನ ಇದ್ದಾರೆ ಇಲ್ಲಿ.
ಇವಾಗ ನೋಡಿ ಅಪ್ಪ, ಒಂದು ಹೇಳ್ತೀನಿ, ಎ ಸಿ ಮೇಡಮ್ ಬಂದಿದ್ದಾರೆ. ಇವಾಗ ನಿಮ್ಗೆ ಮೊದಲನೇದು ಏನಪ್ಪಾ ಅಂತಂದ್ರೆ, ನೀವು ಈ ಕೂಡಲೇ ಇದನ್ನ ಕನ್ಸ್ಟ್ರಕ್ಷನ್ ಏನ್ ಮಾಡ್ತಾ ಇದೀರ ಅದನ್ನ ಸ್ಟಾಪ್ ಮಾಡಬೇಕು. ಒಂದು. ಎರಡನೇದು, ನೀವು ಕನ್ಸ್ಟ್ರಕ್ಷನ್ ಮಾಡಬೇಕು ಅಂತಂತಂದ್ರೆ RC ಅವರ ಅಧ್ಯಕ್ಷತೆಯಲ್ಲಿ ಕಮಿಟಿ ಇದೆ. ಆ ಕಮಿಟಿನಲ್ಲಿ ನೀವು ಅಪ್ಲಿಕೇಶನ್ ಹಾಕೊಂಡು ಅನುಮತಿನ ತಕೊಂಡು ಆನಂತರ ನೀವು ಕಟ್ಟಬೇಕಾಗುತ್ತೆ. ಅಲ್ಲಿವರೆಗೆ ನೀವು ಕನ್ಸ್ಟ್ರಕ್ಷನ್ ಮಾಡೋದಕ್ಕೆ ನಿಮಗೆ ಇದಿಲ್ಲ, ಬರೋದಿಲ್ಲ ನೀವು. ಹಲೋ. ನಂತರ ಎಸಿ ಕಾವ್ಯರಾಣಿ ಮಾತನಾಡಿದರು. ಒಂದು ಕಮಿಟಿ ಮೆಂಬರ್ಸ್ ಪ್ರಾದೇಶಿಕ ಆಯುಕ್ತರು ಹಾಗೂ ಮಾನ್ಯ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಒಂದು ಕಮಿಟಿ ಮಾಡಿದ್ದಾರೆ. ಸೊ ಆ ಕಮಿಟಿ ಪ್ರಕಾರ ನಾವು ಫೆಬ್ರವರಿಯಿಂದ ರಿಪೋರ್ಟ್ ಕಳಿಸಿದ್ವಿ. ಪರಿಸರ ಸೂಕ್ಷ್ಮ ವಲಯ ಏನು ಅಂತ ನಾವಿಲ್ಲಿ ಘೋಷಣೆ ಆಗಿದೆ ನಮ್ಮ ಬಂಡೀಪುರ ಮತ್ತು ಈ ನಾಗರಹೊಳೆ ಸುತ್ತಮುತ್ತ. ಈಗ ನಮ್ಮ ವ್ಯಾಪ್ತಿಯಲ್ಲಿ HB ಕೋಟೆ ವ್ಯಾಪ್ತಿಯಲ್ಲಿ ಅಂತರ್ಸಂತೆ ಹೋಬಳಿಯಲ್ಲಿ ಯಾವುದೇ ಕಟ್ಟಡಗಳು ಅಥವಾ ಕಮರ್ಷಿಯಲ್ ಪರ್ಪಸ್ ಕಟ್ಟಿಸ್ಬೇಕಂದ್ರೆ ಪರ್ಮಿಷನ್ಸ್ ತೊಗೋಬೇಕಾಗುತ್ತೆ. ಸೊ ಪರ್ಮಿಷನ್ ಇರಲಾರ್ದಂಗೆ ಒಂದು ಕಟ್ಟಡ ಕಟ್ಟಿಸ್ತಾ ಇದ್ರೆ ಈಗಾಗಲೇ ನಾವು 7/3/2026 ಒಂದು ನೋಟಿಸ್ನ ಕಳಿಸಿದ್ದೇವೆ. ಅದಾಗಿಯೂ ಕೂಡ ಕಟ್ಟಡನ ಕಾಮಗಾರಿಯನ್ನು ಸ್ಟಾರ್ಟ್ ಮಾಡಿದ್ದಾರೆ ಅಂತ ಪಬ್ಲಿಕ್ಕಿಂದ ನಮಗೆ ಕಂಪ್ಲೇಂಟ್ ಬಂದಿತ್ತು. ಆ ಬೇಸಿಸಲ್ಲಿ ನಾವು ಟೀಮ್ ಮೆಂಬರ್ಸ್ ಎಲ್ಲ ಇವತ್ತು ನಾವಿಲ್ಲಿ ಅಸೆಂಬಲ್ ಆಗಿ ಸ್ಪಾಟ್ ಇನ್ಸ್ಪೆಕ್ಷನ್ಗೆ ಬಂದಾಗ ಕೆಲಸ ಮತ್ತೆ ಪ್ರಾರಂಭ ಆಗಿರೋದು ಕಂಡು ಬಂದಿದೆ. ಇವತ್ತು ನಾವು ಇಲ್ಲಿ ಬಂದಿರುವಂಥ ಒಂದು ಬೇಸ್ ಇಟ್ಕೊಂಡು ಮತ್ತೊಂದು ಫೈನಲ್ ನೋಟಿಸ್ನ ನಾವು ಕಳಿಸ್ತಾ ಇದ್ದೀವಿ. ಸೊ ದಟ್ ಮತ್ತೆ ಏನಾದರೂ ಈ ಕಟ್ಟಡ ಪ್ರಾರಂಭ ಮಾಡಿದ್ರೆ ನಾವು ಅವರಿಗೆ ಲೀಗಲ್ ಆ್ಯಕ್ಷನ್ಸ್ ತೊಗೋತೀವಿ. ನಮಗೆ ಒಂದು ಪ್ರಾದೇಶಿಕ ಆಯುಕ್ತರ ಅಧ್ಯಕ್ಷತೆಯಲ್ಲಿ ಒಂದು ಕಮಿಟಿ ಇದೆ. ಆ ಕಮಿಟಿಯಲ್ಲಿ ಪರ್ಮಿಷನ್ಸ್ ತೊಗೊಂಡು ಮಾಡಿದರೆ ನಮಗೇನು ತೊಂದರೆ ಇಲ್ಲ. ಸೊ ತಾಲೂಕು ಆಡಳಿತ ಮತ್ತು ಸ್ಥಳೀಯ ಸಂಸ್ಥೆ ಹಾಗೂ ಇದಕ್ಕೆ ವಾಚ್ ಆನ್ ಇರುತ್ತೆ. ನಮ್ಮ ಫಾರೆಸ್ಟ್ ಟೀಮು, CNNL ಎಲ್ಲ ಟೀಮ್ಸ್ ಕೂಡ ನಾವು ಇಲ್ಲಿ ವಾಚ್ ಆನ್ ಮಾಡ್ತಾ ಇತ್ತು. ಪೊಲೀಸವ್ರಿಗೂ ಕೂಡ ರಾತ್ರಿ ಸ್ವಲ್ಪ ಬೀಡ್ಸ್ ಹಾಕಿ ಅಥವಾ ಡೇ ಟೈಮಲ್ಲಿ ನೋಡೋಕ್ಕೆ ಅಂತ ನಾವು ಇನ್ಸ್ಟ್ರಕ್ಷನ್ಸ್ ಕೊಡ್ತೀವಿ.